ವೆಲ್ಕಮ್ ಬ್ಯಾಕ್. ವೆಯ್ಟ್ ನೀವು ಫಾಸ್ಟ್ ಬೌಲಿಂಗ್ ಕ್ಲಾಸಿಗೆ ಬಂದಿಲ್ಲ, ನೀವು ಬ್ಯಾಟಿಂಗ್ ಕ್ಲಾಸ್ಗೆ ಬಂದಿರೋದು. ಬಟ್ ಸೊ ಇವತ್ತಿನಿಂದ ನಂದು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಏನಿತ್ತು, ವರ್ಕ್ಶಾಪ್ ಅಂತ ಏನಿತ್ತು, ನೀವೇನಾದರೂ ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಕೋಚಿಂಗ್ ಸೀರೀಸ್ನ ಲಾಂಚ್ ಮಾಡಿದೆ. ಪೇಯ್ಡ್ ವರ್ಜನ್ನು 2000 ರೂಪೀಸ್ ಚಾರ್ಜ್ ಮಾಡ್ತಿದ್ದೆ ಮಂತ್ಲಿ. ಸೊ ಇದೇ ಪೋರ್ಷನ್ಸ್ಗೆ. ಸೊ ಇದನ್ನು ಈಗ ನಿಮಗೆ ಸಿಗ್ತಿದೆ. ನೀವು ಡಿಸೈರ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ನೀವು ಡಿಸೈರ್ ಮಾಡ್ತಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೀಯಾಗಿ ನಿಮ್ಗೆ ತಲುಪ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಯಿತಾ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ ಈಗ. ಸೊ ಬ್ಯಾಟಿಂಗಲ್ಲಿ ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ. ಸೊ ಈ ವಿಡಿಯೋ ಸೀರೀಸು ವರ್ಟಿಕಲಲ್ಲಿದೆ. ಸೊ ಇಷ್ಟು ದಿನ ಏನಾಯಿತು, ಆರಿಜೆಂಟಲ್ ನಿಮಗೆ ಈ ರೀತಿ ಫೋನ್ ಇಟ್ಕೊಂಡು ನೋಡೋಕ್ಕೆ ಸಿಕ್ತಿತ್ತು. ಬಟ್ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ, ವಿಡಿಯೋ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ ಅಂದರೆ ಸೊ ನಿಮಗೆ ಆ ಸ್ಕ್ರೀನ್ ರೊಟೇಟರ್ನ ಆಫ್ ಮಾಡೋ ಆಪ್ಷನ್ಸ್ ಇದೆ. ಸೊ ನಾನು ಸ್ಕ್ರೀನ್ಶಾಟ್ನಲ್ಲಿ ಶೇರ್ ಮಾಡ್ತೀನಿ ಕೂಡ. ಸೊ ಇದನ್ನು ಆಫ್ ಮಾಡ್ಕೊಳ್ಳಿ ಆಯಿತಾ. ಆವಾಗ ಚೇಂಜ್ ಮಾಡ್ಕೊಳ್ಳೋದು ಹೋಗುತ್ತೆ. ಸೊ ಹಿಂಗೆ ನೋಡ್ತಿರೋರು ಹಿಂಗೆ ವರ್ಟಿಕಲಲ್ಲಿ ನೋಡ್ಬೋದು. ಸೊ ಗುಡ್ ಲಕ್. ತುಂಬ ವಿಷಯ ಇದೆ ಕಲಿಯೋದಕ್ಕೆ. ಸೊ ರೆಡಿ ಇರಿ, ಕಲಿತೀರಿ. ಗುಡ್ ಲಕ್. ಸಿಂಪಲಾಗಿ ಹೇಳ್ಕೊಡೋದು. ಕಾಂಪ್ಲಿಕೇಟೆಡ್ ವಿಷಯಗಳನ್ನ 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಸೊ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಇದು ಈ ಡ್ರಿಲ್ಗಳು ಎಷ್ಟು ಕಷ್ಟ ಇದೆ, ಎಷ್ಟು ಅಚೀವ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಈ ಚಾಲೆಂಜ್ ಅಷ್ಟಕ್ಕೇನಿಲ್ಲ, ಇನ್ನೂ ಮುಂದೆ ಹೋಗ್ತಾ ಇರುತ್ತೆ. ಟಫಸ್ಟ್ ಅಂದರೆ ಇದೆ ಅಂತ ಅನ್ಕೋಬೋದು. ಈಗ ನೆಕ್ಸ್ಟ್ ಚಾಲೆಂಜ್ ಏನಂದರೆ ಈಗ ಫ್ರಂಟ್ ಫುಟ್ ಆಡಬೇಕಾಗುತ್ತೆ, ಬ್ಯಾಕ್ ಫುಟ್ ಆಡಬೇಕಾಗುತ್ತೆ. ಸೊ ಹೇಗೆ ಆಡಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಚಾಲೆಂಜಸ್ ಇದ್ದಿದೆ. ಸೊ ಮೊದಲನೇದಾಗಿ ಫ್ರಂಟ್ ಫುಟ್ ಸ್ಟ್ಯಾನ್ಸ್, ಬ್ಯಾಕ್ ಫುಟ್, ಫ್ರಂಟ್ ಫುಟ್ ಸ್ಟ್ಯಾನ್ಸ್, ಬ್ಯಾಕ್ ಫುಟ್. ಸ್ವಲ್ಪ ಆ ಕಡೆ ಹೋಯ್ತು, ಗೊತ್ತಲ್ಲ ಏನು ಮಾಡಬೇಕು ಅಂತ. ಮತ್ತೆ 0 ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫ್ರಂಟ್ ಫುಟ್ ಬ್ಯಾಕ್, ಬ್ಯಾಕ್ ಫುಟ್, ಸ್ಟ್ಯಾನ್ಸ್, ಫ್ರಂಟ್ ಫುಟ್ ಬ್ಯಾಕ್, ಬ್ಯಾಕ್ ಫುಟ್, ಫ್ರಂಟ್ ಫುಟ್ ಬ್ಯಾಕ್ ಫುಟ್, ಮತ್ತೆ ಸ್ಟ್ಯಾನ್ಸ್, ಫ್ರಂಟ್ ಫುಟ್ ಬ್ಯಾಕ್ ಫುಟ್, ಫ್ರಂಟ್ ಫುಟ್ ಬ್ಯಾಕ್ ಫುಟ್, ಫ್ರಂಟ್ ಫುಟ್ ಬ್ಯಾಕ್ ಫುಟ್, ಫ್ರಂಟ್ ಫುಟ್ ಬ್ಯಾಕ್ ಫುಟ್. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಕಣ್ಮುಂದೆನೇ ಆಡ್ತಾ ಇದ್ದೀನಿ. ಯಾವುದು ಜೋರಾಗಿ ಹೊಡೆಯಕ್ಕೆ ನೋಡ್ತಿಲ್ಲ, ಬಾಲೇ ಬಂದು ಬ್ಯಾಟಿಗೆ ಬೀಳಬೇಕಾಗುತ್ತೆ. ಜೋರಾಗಿ ಹೊಡೆದಷ್ಟು ನಾನು ಬಾಲ್ ಆ ಕಡೆ ಹೋಗುತ್ತೆ. ಸೊ ಬಾಲ್ ಆ ಕಡೆ ಟ್ರಾವೆಲ್ ಆಯಿತು, 0. ಬಾಲ್ ಆ ಕಡೆ ಹೋಗ್ದಂಗೆ ಎಷ್ಟಿಡ ಅನ್ಕೋತೀರಾ ಚಾಲೆಂಜ್? ಫ್ರಂಟ್ ಫುಟ್ 100 ಟೈಮ್ಸ್, ಬ್ಯಾಕ್ ಫುಟ್ 100 ಟೈಮ್ಸ್, ಅಂದರೆ 200 ಟೈಮ್ಸ್ ನಾನ್ ಸ್ಟಾಪ್. ಸೊ ಮತ್ತೆ ಈಗ 199ಗೆ 195ಗೆ ಬಾಲ್ ಆ ಕಡೆ ಹೋದ್ರೂ ಮತ್ತೆ 0 ಸ್ಟಾರ್ಟ್ ಆಗಬೇಕಾಗುತ್ತೆ. ಸೊ ಇದು ಮಾಡೋ ಪ್ರೊಸೆಸಲ್ಲಿ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಲಿ, ನಾವು ಇಷ್ಟು ದಿನ ಕಲ್ತಿದ್ದೀವಿ ಅದನ್ನು ಟೆಸ್ಟ್ ಮಾಡ್ಕೊಳ್ಳೋದು, ಅಥವಾ ಆ ಸ್ಮಾಲ್ ಕರೆಕ್ಷನ್ಸ್ ಏನಿದೆ ಅದನ್ನು ಇಲ್ಲೇ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸೈಡ್ ಇಲ್ಲಿಂದಲೇ ನೋಡ್ಕೊಳ್ಳಿ. ಫ್ರಂಟ್ ಫುಟ್ ಡಿಫೆನ್ಸಲ್ಲಿದ್ದಾಗ ನೋಡಿ, ಇಲ್ಲಿ ನನ್ನ ಕೈ ಬರೀ ಸಿಂಪಲಾಗಿ ಎಷ್ಟಿದೆ, ಒಂಥರ ಬಟ್ಲು ಥರನೇ ಇದೆ, ಇಲ್ಲಿ ಜಾಸ್ತಿ ಏನಿಲ್ಲ. ಸೊ ಬ್ಯಾಕ್ ಫುಟ್ ಬಂದಾಗ ಈಗ ಹಾಗೆ ಇಲ್ಲಿರುತ್ತೆ. ನೀರಿಟ್ಟರೆ ನೀರು ಇಟ್ಕೊಳ್ಳೋ ಥರ ಇರಬೇಕು. ಇಲ್ಲಿಟ್ಟರೆ ಇವಾಗ ಕಷ್ಟ ಆಗ್ಬೋದು. ಇಲ್ಲಿ ಆಡಿದಾಗ ನಮಗೆ ಈ ಗ್ಯಾಪಲ್ಲಿ ನೀರು ಇಟ್ಕೊಳ್ಳೋ ಥರ ರೀತಿಯೂ ಇರಬೇಕಾಗುತ್ತೆ. ಫ್ರಂಟ್ ಫುಟಲ್ಲಿ ಆದರೂ ಅಷ್ಟೇ. ಇವಾಗ ನೀರು ಇಟ್ಕೊಳ್ಳೋಕ್ಕಾಗಲ್ಲ, ಈಗ ಈ ಬಾಟ್ಲು ಕಾಣ್ಬೋದು ನಿಮಗೆ. ಸೊ ಇಲ್ಲಿ ನಿಮಗೆ ರಿಸ್ಟ್ ಯೂಸ್ ಮಾಡೋಕ್ಕಾಗಲಿ, ಪಂಚ್ಗಾಗಲಿ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ಇಂಪಾರ್ಟೆಂಟ್ ಏನಂದರೆ, ನಾವು ಫ್ರಂಟ್ ಫುಟ್ ಹೋಗಿದ್ದು ಬಂದಮೇಲೂ ಮತ್ತೆ ನಾವು ಸ್ಟ್ಯಾನ್ಸ್ಗೆ ಹೋಗಬೇಕಾಗುತ್ತೆ, ಮತ್ತೆ ಬ್ಯಾಕ್ ಫುಟ್ಗೆ ಹೋಗಿದ್ದು ಬಂದಮೇಲೂ ಮತ್ತೆ ಸ್ಟ್ಯಾನ್ಸ್ಗೆ ಬಂದು ಮತ್ತೆ ಫ್ರಂಟ್ ಫುಟ್ ಡಿಫೆನ್ಸ್ಗೆ ಬರಬೇಕಾಗುತ್ತೆ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡ್ತಾನೆ ಇದ್ದೀರಾ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ತೊಂದರೆ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಬ್ಯಾಕ್, ನಾನು ಎಷ್ಟು ನಿಧಾನಕ್ಕೆ ಬಾಲ್ ಹೊಡಿತೀನೋ ಅಷ್ಟು ಟೈಮ್ ಸಿಗುತ್ತೆ. ನಾನು ಬಾಲ್ಗೆ ಜೋರಾಗಿ ಹೊಡೆದಷ್ಟು ಜೋರಾಗಿ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಆ ಕಡೆ ಹೋಯ್ತು, ಮತ್ತೆ ಸ್ಟ್ಯಾನ್ಸ್, ಡಿಫೆನ್ಸ್, ಡಿಫೆನ್ಸ್, ಫ್ರಂಟ್ ಫುಟ್ 100 ಟೈಮ್ಸ್, ಬ್ಯಾಕ್ ಫುಟ್ 100 ಟೈಮ್ಸ್, ವಿತೌಟ್ ಬ್ರೇಕ್ ಅಥವಾ ವಿತೌಟ್ ಬಾಲ್ ಆ ಕಡೆ ಹೋಗ್ದಂಗೆ. ಈ ಚಾಲೆಂಜ್ನ ಯಾರು ಕಂಪ್ಲೀಟ್ ಮಾಡ್ತೀರಾ ನೋಡೋಣ. ಗುಡ್ ಲಕ್.
ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಈ ಆಪ್ಷನ್ ಇರೋದು. ಫ್ರೀ ಬಗ್ಗೆ ಗೊತ್ತಿರೋರು ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟೈಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ನೀವು ಇಗ್ನೋರ್ ಮಾಡಿದ್ರೂ ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0 ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0 ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.